ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ. ಈಗ ನಮ್ಮದು ರೂಟೀನ್ ಸ್ಟಾರ್ಟ್ ಆಯ್ತು. ಏನು ತೊಗೊಂಬರ್ಬೇಕಾರಿಪ್ಪ? ಏನು ತೊಗೊಂಬಂದು ಕೊಡ್ಬೇಕು ನಿನಗೆ ಈಗ ಅಂಗಡಿಗೆ ಹೋಗಿ? ಚಾಟ್ ಮಸಾಲ, ಚಾಟ್ ಮಸಾಲ ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್. ಇದು ಇದ್ರ ತೊಗೊಂಬರ್ತೀನಿ, ಎಲ್ಲ ಇದ್ರ ತೊಗೊಂಬರ್ತೀನಿ. ಬೆಳ್ಳುಳ್ಳಿದವು ಹಾಕಿಟ್ಬಿಡೋಣಂತ. ಫಸ್ಟಿಗೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡು ಏನು ಮಾಡಕ್ಕ? ರೆಸಿಪಿ ಮಾಡಕ್ಕೆ ನನ್ನ ಅಂಗಡಿಗೆ ಅಕ್ಕಿಗೆಲ್ಲ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಯ್ತು ರೀ, ಮೊಸರು ಬೇಕಾಯ್ತು, ಮತ್ತು ನಿಂಬೆ 10 ರೂಪಾಯಿ ತೊಗೊಂಬಂದಿನಿ. ಹಾಕೊಂಡು ತಗೊಂಡಾಳ್ರಿ. ಮತ್ತು ಇದು ಚಾಟ್ ಮಸಾಲ ಅಂತಾರಲ್ಲ, ಅದೇನೋ ಚೂಜಿ ಅಂತ ಹೇಳ್ರಿಪ್ಪ. ಚೂಜಿ ಚಿಕನ್ ಮಾಡ್ದ ಅಂತ್ರಿ. ಅದು ಇದನ್ನು ಕಬಾಬ್ ರೀ. ಚೂಜಿ ಕಬಾಬ್ ಮಾಡ್ತೀನಿ ಮಾ ಅಂತಂದು ಮಾಡಕೊರ್ವ ಅಂತ ಹೇಳೀನಿ. ಈಗ ಆಕಿ ಚೂಜಿ ಇದನ್ನು ಮಾಡೋದ್ರೊಳಗೆ ಅಂದ್ರೆ ನಾನು ಒಂದಿಟ್ಟು ಚಪಾತಿ ಹಿಟ್ಟು ನಾದಿಟ್ಬಿಡ್ತೀನಿ. ನಾದಿಟ್ಟೆ ಸ್ವಲ್ಪ ಅದಕ್ಕೆ ಎಲ್ಲ ಮಸಾಲೆ ತೊಗೊಂಡಿಟ್ಕೊಂಡು ಹಿಂಗೆಲ್ಲ ಮಸಾಲೆ ತಪ್ಪ ಹಾಕತ್ತಾಳ್ರಿ. ಚಪಾತಿ ಹಿಟ್ಟಲ್ಲಿ ಇಟ್ಟಿನ ಒಳಗೆ ಇಟ್ಟು ಬಂದಿ ನಾನು ನಿನ್ನೆ. ಅದಿಲ್ಲ ಚಪಾತಿ ಹಿಟ್ಟು. ಹಾಂ, ಹೇಗೆ ಮಾಡ್ತೀವಿ ಹೇಳೋದು ನಮ್ಮ ಫ್ರೆಂಡ್ಸ್ ಬಂದಿಟ್ಟು. ಈಗ ಇನ್ನೂ ರೆಡಿ ಮಾಡ್ಕೊಳತ್ತೇನೆ ನಾನು. ಈಗ ರೆಡಿ ಮಾಡ್ಕೊಳತ್ತೆ. ಏನೇನು ರೆಡಿ ಮಾಡ್ಕೊಳತ್ತ ನೋಡಂತ್ರಿ. ಇಲ್ಲಿ ನಮ್ಮ ಅರ್ಜಿ ಬರೋದಿಟ್ಟಾಡ್ರಿ. ಈಗ ಜೀರಾ ಪೌಡ್ರ್ ಅಂತ ಹೇಳೋದೆಲ್ಲ ಅಂದ್ರೆ ಗೊತ್ತಾಗ್ಬಿಡ್ತೈತ್ರಿ. ಅದು ಇದು ನೋಡ್ರಿ, ಇಲ್ಲತ್ತಂದ್ರೆ ಮಸಾಲೆ ಎಲ್ಲ ಸೇಮ್ ಆಗಿಬಿಡ್ತದ. ಇದು ನೋಡ್ರಿ, ಇದು ಆಮೇಲೆ ಮತ್ತು ಇದು ನೋಡ್ರಿ ಇಲ್ಲಿ ಹೆಂಗೆ ಸೇಮ್ ಐತಿ. ಇದು ಚಿಕನ್ ಮಸಾಲ, ಇದು ಗರಂ ಮಸಾಲ. ಹಾಗಾಗಿ ಎಲ್ಲ ಗೊತ್ತಾಗಲ್ಲ. ಅರ್ಶಿನ ಪೆನ್ನಿಲೆ ಬರೋದಿಲ್ಲ ಅಂತ ಹೇಳಿದೆ ರೀ, ಬರೋದಿಟ್ಟಾಳಕ್ಕೆ. ಇವಾಗ ಚಿಕನ್ ಇಲ್ಲೆಲ್ಲ ನಾನು ತೊಗೊಂಬಂದೀನಿ ರೀ. ನಿನ್ನೆ ಉಳ್ದಿತ್ತು ರೀ. ಇದು ಸ್ವಲ್ಪ ತೆಗೆದಿಟ್ಟಿದ್ದೆ ರೀ. ಮಟನು ಆತ ಚಿಕನು ಆತ ಅಂತೇಳಿ ನಾನು ಚಿಕನ್ ಪಲ್ಯಗೆ ಸ್ವಲ್ಪ ಉಪ್ಪು ಜಾಸ್ತಿ ಆಗಿಬಿಟ್ಟಿದ್ದೆ ರೀ. ನಿನ್ನೆ ಬಿಟ್ಟಿದ್ರು ಮಮ್ಮಿ ಉಪ್ಪು ಎಷ್ಟು ಹಾಕಿ ಅಂಥೇಳಿ. ಮತ್ತು ಇವಾಗ ಸ್ವಲ್ಪ ನೀರು ಹಾಕಿ ಅದಕ್ಕೆ ಉಪ್ಪು ಭಾಳ ಆಗಿತ್ತಲ್ಲ ರೀ, ಸ್ವಲ್ಪ ಹುಳಿ ಇದನ್ನು ಮಾಡಿ ಹಾಕಿದ್ರಿ. ಅಂದ್ರೆ ಟೇಸ್ಟ್ ಕರೆಕ್ಟ್ ಆಗಿದೆ, ಸೂಪರಾಗಿತ್ತು. ಬಂದ್ರೆ ಹೇಳ್ರಿ ಅಂತೇಳ್ರಿ ಮಾಡಿ. ಇಲ್ಲಿ ನೋಡ್ರಿ, ಚೂಜಿ ಇದನ್ನು ಮಾಡಕ್ಕೆ ಇಷ್ಟೆಲ್ಲ ಬೇಕು ನೋಡ್ರಿ. ಈ ಕಡೆ ಅಕ್ಕಿಗೆ ಚೂಜಿ ಅಲ್ಲದು, ಚೂಜಿ ಅದ ಚೂಜಿ ಮಾಡಕ್ಕೆ, ಕಬಾಬ್ ಮಾಡಕ್ಕೆ ಇಷ್ಟೆಲ್ಲ ಬೇಕು ನೋಡ್ರಿ ಅಕ್ಕಿಗೆ. ಅಂದರೆ ಮತ್ತು ಇದು ಧನಿಯಾ ಪುಡಿ ರೀ. ಧನಿಯಾ ಪುಡಿ ಬೇಕು. ಮತ್ತು ಇದಕ್ಕೆ ಮೈದಾ ಹಿಟ್ಟು, ಕಾರ್ನ್ಫ್ಲವರ್ ಹಿಟ್ಟು ಬೇಕನ್ರಿ. ಇಷ್ಟೆಲ್ಲ ಹಾಕಿನ ಹೌದಿಲ್ಲ. ಉಪ್ಪು ಅಂತ ಖಾರ ತಗೋ. ಉಪ್ಪಿಲ್ಲ ಖಾರ ಇಲ್ಲ ಏನಿಲ್ಲ, 2 ಕಡಿಮೆ ಅದಾವ. ಮಸ್ತ್ ಆಕೈತೆ. ಅಲ್ಲೇ ಐತಿ ಒಳಗೆ. ಇಲ್ಲ ಐತಿ ನೋಡು. ತಗೋ. ಇನ್ನು ಸೈಡ್ನ ಇಟ್ಟೋಡ್ರಿ, ಶೇಟ್ ಹೊಡಲ್ಲೇ ಮೇಲೆ. ಹಾಂ, ಒಂದು ಡಬ್ಬಿ ಒಳಗೆ ಹಾಕಿಡು ಅಂದ್ರೆ ಹಾಕಿಟ್ಟೆ ಇಲ್ಲ ಐಕೆ. ಅದನ್ನು ಡಬ್ಬಿ ಒಳಗೆ ಹಾಕಿಡ್ಬೇಕಾಯ್ತು ಅದನ್ನ. ಅದೆಲ್ಲ ಮಸಾಲೆ ಹಾಕಿ ಈಗ ಮಿಕ್ಸ್ ಆತ್ರಿ. ಈಗ ಚಿಕನ್ ಇದೆ, ಸ್ವಲ್ಪ ಹೊತ್ತದು ನೆನೆ ಇಟ್ಬಿಡ್ಬೇಕಲ್ರಿ. ನೆನೆ ಇದ್ರೆ ಸ್ವಲ್ಪ ಚಿಕನ್ ಚಲೋ ರೀ. ನಾವು ಪಲ್ಯ ಮಾಡುವಾಗ ಆಗಲಿ, ಕಬಾಬ್ ಮಾಡುವಾಗ ಆಗಲಿ ಸ್ವಲ್ಪ ಹೊತ್ತು ನೆನೆ ಇಟ್ಬಿಡ್ಬೇಕ್ರಿ. ಬೇಕಾಲೆ ನನ್ಕಿನ್ನ ಮೊದ್ಲ ಮ್ಯಾಕತ್ತೈತೆ ಅದು ನೋಡ್ರಿ, ಎಲ್ಲಿದ್ದೈತ್ರಿ ಬೇಕು. ಈಗ ಅದು ನೆನೆ ಮಠ ಅಂತೇಳಿದ್ರೆ ಈಗ ನಮ್ಮದು ಕೆಲಸ ಇಲ್ಲ ರೀ. ಇದು ಮಾಡ್ತೀನಿ ರೀ, ರಾಗಿ ಗಂಜಿ ಮಾಡಬೇಕು. ಅಮ್ಮಗಾಗುತ್ತಾ ನಮಗಾಗುತ್ತಾ. ಅಯ್ಯೋ ಚಪಾತಿ ಹಿಟ್ಟು ನಾದಲೇ ಇಲ್ಲ ನಾನು. ಈ ಕ್ಯಾರಿಪ ಇದನ್ನು ಹಾಕ್ತೀನಿ ಬಾಮ್ಮ ಅಂತಂದು ಹ್ಞೂ ಅಂತಂದು ಚಪಾತಿ ಹಿಟ್ಟು ಹಂಗೆ ತೊಗೊಂಬಂದು ಉಪ್ಪು ಎಣ್ಣೆ ಹಾಕೀನಿ ರೀ. ಇದನ್ನು ಮಾಡಿಟ್ಟಿಲ್ಲ, ನಾದಿಡ್ತೀನಿ ತಡ್ರಿ. ಇದನ್ನು ನಮ್ಮ ಮಮ್ಮಿಲಿ ಚಪಾತಿ ಹಿಟ್ಟು ನಾದತ್ತಾರ ರೀ. ಸ್ವಲ್ಪ ಆಕೈತೇನು ಮಮ್ಮಿ? ಇವಾಗ ಸಾಕು. ಯಾರು ಬರ್ರಿ ಗುಣಾರ ಅದಂತೂ ನಾನು ಇನ್ನೂ ರೊಟ್ಟಿ ಅದಾವು, ಎಲ್ಲ ಅದಾವು. ನಾನು ಒಂದು ಸ್ವಲ್ಪ ಬಿಸಿ ಇರಲಿ ಅಂತ ಒಂದು ತಂದೆ. ಅದು ಚಿಕನ್ ಪಲ್ಯಕ್ಕೆ ಉಪ್ಪು ಹಾಕ್ಬಿಟ್ಟಿತ್ತಲ್ಲ ಮಮ್ಮಿ, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಹುಳಿಬಿಟ್ಟೆ. ಕರೆಕ್ಟ್ ಆಗೈತಿ. ಈಗ ಉಪ್ಪು ಹಾಕೋದು ನಿನಗೆ ಹಿಡ್ತಾನೆ ಗೊತ್ತಿಲ್ಲ ನನಗೆ. ಎಷ್ಟು ಹೇಳ್ತೀನಿ ರೀ, ಉಪ್ಪು ಹಾಕೋದು ಹಂಗೆ ತೊಗೊಂಡ ಬಿಡ್ತಾವಂತಿಕ್ಕಿ ಕೈಯಾಗ. ಉಪ್ಪು ಹಾಕಿದ್ರೆ ನನಗೆ ಹೆದರಿಕೆ ಬಂದ್ರೆ ಹೇಳ್ತಿದ್ದಿರ್ತೀನಿ ನಾನು. ಉಪ್ಪು ಕಡಿಮೆ ಹಾಕಂತಂದು ನೀನು ಉಪ್ಪಟ್ಟು ಹುಳಿ ಮಾಡಿಟ್ಟ ಪಲ್ಯ. ಅಷ್ಟೇ ಉಪ್ಪಟ್ಟು ಹುಳಿ ಆಗಿದ್ದಿಲ್ಲ, ಸ್ವಲ್ಪ ಆಗಿತ್ತು. ಆದರೂ ಹುಳಿ ಹಾಕಿದೆ ಕರೆಕ್ಟ್ ಆಗೈತಿ. ಕಡಿಮೆ ತಿನ್ಬೋದಾರಿಪ್ಪ. ಉಪ್ಪಾಗಿ ಹೋಗಂಗಿಲ್ಲದ ನೋಡಿದೆ ನೀನು. ಹಬ್ಬ ಹೇಳಿದ್ರಲ್ಲ ನನಗೆ. ಹೌದು, ಉಪ್ಪಾಗೈತಿ ಅಂತಂದು ಒಂದೇ ಸಲ ಹೇಳಿದ್ರು. ಇನ್ನು ಸಲ 2-3 ಸಲ ಹೇಳಿಲ್ಲ. ಹೇಳ್ದಂಗ 14 ಸಲ ಹೇಳಿದ್ರು ಹೇಳ್ದಂಗ. ಮತ್ತೆ ನೀವು ಉಪ್ಪಾಗಿತ್ತು 2-3 ಸಲ ಹೇಳಿದಲ್ಲ. ಕಡಿಮೆ ಹಾಕ್ಬೇಕು. ನಾನು ಅದಕ್ಕೆ ಪಡ್ಕೊಂಡಿರ್ತೀನಿ ನಿಮಗೆ. ಉಪ್ಪು ಖಾರ ಸ್ವಲ್ಪ ಮೊದಲು ಕಡಿಮೆ ಹಾಕಿರುವ ಅಂತಂದು. ನಮ್ಗೆ ಉಪ್ಪು ಅದು ಹೋಗಂಗಿಲ್ಲ ಬೈವಾ. ಯಾರ್ರಿ? ಆರಿಪ ರೀ. ಹಾಂ, ನಿಮ್ಗಿಂತ ದೊಡ್ಡಕ್ಕಿದ ತಗೋರಿ.
ನಿಮ್ಗಿಂತ ದೊಡ್ಡಕ್ಕೆದಾಳ್ರಿ. ನೋಡಲೆ ಹಾಂ ಇನ್ನೊಂದು ಚೂರು ಇನ್ನೊಂದು ಅರ್ಧ ಇಂಚ್ ಆಗಿತ್ತಂದ್ರೆ ಕರೆಕ್ಟ್ ಹಾಕಿದ್ದೆ. ನಿಮ್ಮ ಅಪ್ಪನಕಿಂತ ದೊಡ್ಡಕ್ಕೆ ಹಾಕಿದ್ದಿನ. ಈಗ ಸಣ್ಣಕ್ಕೆ ಐತೆ ತಗೋರ, ಸಣ್ಣಕ್ಕೆ ಆಗ್ಯಾರ. ನಾ ಹಬ್ಬಂಗೆ ದೊಡ್ಡಕ್ಕಿದ್ದು ನೋಡಂತಾಳ್ರಿ. ನಾವು ನಿಮ್ಮ ಮಾಹಿತಿ ಬರೋ ಹೊತ್ತಾಗ ನಿನ್ನ ವಯಸ್ಸೇನು ಅವನ ವಯಸ್ಸೇನು ಕೇಳೇ ಇಲ್ಲ. ಅಯ್ಯ ಕೇಳ್ಬೇಕಾಯ್ತಿಲ್ಲಮ್ಮ, ನೀವು ಈಗ ಕೇಳಾಕತ್ತೀರಲ್ರಿ. ಕೇಳೇ ಇಲ್ಲ. ಹಾಂ ಕೇಳ್ಬೇಕಾಗಿತ್ತು ನೀವು. ನಾವು ಕೇಳಿದೀವಮ್ಮ, ನಾವು ಕೇಳಿದೀವಿ ಬಿಡ್ರಿ, ಕೇಳಿದೀವಿ ನಾವು. ಹೇಳಿದ್ರಿ ದೊಡ್ಡ ಬಯ್ಯರಿ 1980 ಅಂತೇಳಿ ಅಂದ್ರೆ ಅವ್ರದ್ದು. ನಮ್ದು 85 ರೀ. 85 ನಮ್ದು, ನಿಮ್ದು 80. ಹ್ಞೂ ನಾ ದೊಡ್ಡಕ್ರಿ 5 ವರ್ಷ ರೀ. 5 ವರ್ಷ ದೊಡ್ಡಕ್ರಿ ನಾನು. ಹಾಂ ನಿಮ್ಮ ಮಗನ ಏನ್ರಿ ಎಲ್ಲ ಕೂದಲೆಲ್ಲ ಬೆಳಗ್ಯಾವ್ರಿ. ಕರ್ರಂದು ಹಚ್ಕೊಂತಾರ ನಿಂದಿರ್ತಾರೆ, ಕರ್ರಂದು ಹಚ್ಕೊಂತ ನಿಂದಿರ್ತಾರೆ. ಮತ್ತೊಂದು 16 ಮಂದಿ ಹಿಂದೆ ಬೆನ್ ಹತ್ತಂಗ್ರಿ. ಇಲ್ಲದಿಲ್ರಿ, ಇವ್ರ ಬೆನ್ ಹತ್ತೋಕಾರ ಅಂದ್ರಿ. ಇವ್ರ ಬೆನ್ ಹತ್ತೋಕಾರ. ತಗೊಂಬ ಗುಲಾಬ್ ಫೂಲ್ ಚೂಟ್ಯಾ ಅಂತ್ರಿ. ಅದನ್ನ ತೊಗೊಂಬ ದೊಡ್ದು. ಎಷ್ಟು ಚಂದ ಬಿಟ್ಟ ನೋಡ್ರಿ ನಮ್ಮ ಗುಲಾಬಿ ರೀ, ಎಷ್ಟು ಚಂದ ಕಾಣ್ಸಾಕತ್ತಾವ. ಎಲ್ಲಿ ಹೋದೆ ಆರಿಪ? ಇಲ್ಲ 1 2 3. ಈಗ ಚಳಿ ಅಲ್ರಿ ಈಗ. ಹಂಗಾಗಲ್ಲ ಹಾಕಿದ್ದಕ್ಕೆ ಏನು ನೋಡಕ್ಕೆ ಹೋದಲ್ಲಿ? ಹಾಂ ಮಂದಿ ಎಷ್ಟು ಮಂದಿ ಬಂದರು ಹೋದ್ರು ಅಂತಂದನ ಪಾಪ. ಡೇಲಿ ನೋಡ್ತಿದ್ವಲ್ಲ ಅವ್ರನ್ನ. ಒಳಗಿರ್ತಾರ, ಅಲ್ಲಿ ಒಬ್ರು ತೀರ್ಕೊಂಡ್ರ ಅವ್ರು ನೋಡಕ್ಕೆ ಹೇಳ್ರಿ ಕೆಲ ಬಗ್ಗೆ. ನಿತ್ಕೊಂಡು ನೋಡ್ದೇನ? ಅಷ್ಟು ದೊಡ್ಡದಾಗ ಮಟ್ಟ ಬಿಡ್ಬಾರ್ದಾರಿಪ್ಪ ಅವನ್ನ. ಸ್ವಲ್ಪ ಇದು ಇದ್ದಾಗನ ಇಡ್ಬೇಕು, ಅದನ್ನ ಚಂದ ಕಾಣಿಸ್ತಾವ. ಉಸ್ಮಾನ್ ಶಾಲ್ಯರಿಗೆ ಹಾಕಿರ್ಬೇಕಂತ್ರಿ, ಸಂತೋಷ ಪಡ್ತಾರಂತ್ರಿ. ನಮ್ಮ ಅಮ್ಮನ ಹಂಗೆ ಹರಿಕಿರೋದ ಇರೋದ್ರಿ. ಇವಾಗ ಚಪಾತಿ ಮಾಡನ್ರಿ. ಚಾ ಬಿಸಿಟ್ಟೇನ? ನಮ್ಮ ಬಂದಾನೇನ್ರಿ ಅಮ್ಮನ ಅಂತಾರೆ. ಮುನ್ನಂದು ಏನು ಆವಾಜಿನಿಲ್ಲ, ಪುಕಾರ್ನಿಲ್ಲ. ಬಂದಾನ್ರಿ ಖರೇನ? ನಾ ಸ್ವಲ್ಪ ಹೇಳಕತ್ತಾರ ನಮ್ಮ ಅಂತ ಮಾಡೀನಿ. ಬಂದಾರ ಅಮ್ಮ ಕಮ್ಮಟನ್ರಿ ಮುನ್ನ. ಬೇಜಾರಾಗೈತೆ ಅಂತ್ರಿ. ಹೌದಾ ಮುನ್ನ? ಕಾಲೇಜ್ 12 ಗಂಟೆಗೆ ಐತನಪ್ಪ. ಅಡ್ಡಾಡ್ಬಿಡ, ಅಡ್ಡಾಡ ವಯಸ್ಸಿನಾಗ ಅಡ್ಡಾಡ್ಬೇಕ್ರಿ. ಮತ್ತೆ ಮುಂದೆ ಅಡ್ಡಾಡಂದ್ರೆ ಅಡ್ಡಾಡ್ತಾರ, ಅಡ್ಡಾಡಂಗಿಲ್ಲ. ಇಲ್ಲಿ ನೋಡ್ರಿ ಒಂದು ಚಪಾತಿ ಮಾಡಿದ್ದೆ ನಾನು, ಪರೋಟದ ಥರ. ಪರೋಟ ರೀ ಮಸ್ತಾಗೈತ್ರಿ ಅದು. ಅಮ್ಮ ಚಾನ ಅದು ತಿಂತಾರೆ ಏನ್ರಿ, ಕೊಡ್ತೀನಿ ಅವ್ರಿಗೆ. ಅವ್ರ ಪಲ್ಯದೊಳಗೆ ಅಂತೇಳಿ ತಿನ್ನಂಗಿಲ್ಲ ಅಮ್ಮ. ನಾನು ಅಮ್ಮಗದು ಪರೋಟ ಮಾಡಿದ್ದೇನೆ ರೀ. ಪರೋಟನೂ ಚೆನ್ನಾಗಿ ಕೊಟ್ಟೆ. ಅವ್ರ ಪಲ್ಯ ಒಳಗೆ ತಿನ್ನಂಗಿಲ್ಲ ರೀ, ಒಲ್ಲೆ ಅಂತಾರೆ ಅವರು. ಒಲ್ಲೆ ಅಂದ್ರೆ ಅದನ್ನು ಮತ್ತು ನಮ್ಮ ಅಪ್ಪ ಫೋನ್ ಹಚ್ಚಿದ್ರು ಬೇದ್ರೆ ಅವರು ತಿನ್ನ ಬಿಸಿ ಚಪಾತಿ ಅನ್ನೋರು ಮತ್ತು ತಿನ್ನಕತ್ರಿ. ಇಲ್ಲ ರೀಪ ಕಬಾಬ್ ಕರೆ ಆಯ್ತು ನೋಡ್ರಿ. ಒಂದು ಸ್ವಲ್ಪ ಹೊತ್ಕೊಂಡಿಲ್ಲ ನೋಡ್ರಿ ಅವು. ಸ್ವಲ್ಪ ಇದಾಗಿಲ್ಲ ನೋಡ್ರಿ, ಮಸ್ತಾಗಿ ನೋಡ್ರಿ. ಚಲಾಗಿ ಬಿಡುವ. ನಾನೇನು ಚಪಾತಿ ಮಾಡಕತ್ತೀರಿ ಮತ್ತೀಗ ಕಾಯ್ತಾವ. ನಾವು ಸ್ವಲ್ಪ ಮಾರ್ಕೆಟ್ಗೆ ಹೋಗ್ಬೇಕ್ರಿ. ಆರಿಪವರ್ ಅಂತ ನಾನು ಅಮ್ಮ ಕೂಡಿ ಹೋಗ್ಬರಕತ್ತೀವಿ. ಅಮ್ಮ ಅಲ್ಲೇ ಹೊಂಟ್ರಿ ಹೊರಗ್ರಿ. ಸುತ್ತ ಬರ್ತೀನಿ ಹುಬ್ಳಿಗೆ. ಹುಬ್ಳಿಗೆ ಬರ್ತೀನಿ ಬಾ ಹೋಗೋಣ. ಹೌದಾ ಆಸಿಫ್ ನೀ ಬರ್ತೀಯ? ಹಾಂ ಅಲ್ಲೇ ಇಲ್ಲಿ ನೋಡ್ರಿ ನಾವು ದುರ್ಗದ ಬೆಲ್ಲ ಬಂದೀವಿ ನೋಡ್ರಿ. ಎಲ್ಲ ಥರ ಏನು ಬೇಕೆಲ್ಲ ಇಲ್ಲೇ ಸಿಗ್ತೈತೆ ನೋಡ್ರಿ. ಇಲ್ಲಿ ಬಂದ್ಬಿಟ್ರೆ ಸಾಕು ದುರ್ಗದ ಬೆಲ್ಲ. ಇದು ನೋಡ್ರಿ ನಾವು ಮತ್ತೆ ನ್ಯೂ ಕಲೆಕ್ಷನ್ ಸಾರಿ ಹಾಕ್ಸಿದ್ವಿ ನೋಡ್ರಿ. ಇವು ನೋಡ್ರಿ ಇವು ಕಾಟನ್ ಏನು ವೇಸ್ಟ್ ಚಂದ ಬಂದ ನೋಡ್ರಿ. ಮತ್ತೆ ಇವು ಫಸ್ಟಾಗಿ ಬಂದವ್ರಿ. ಇವು ನೀಲಿ ಬಾರ್ಡ್ರ್ ಇಟ್ಟಾರ, ಇದಕ್ಕೆ ನೀಲಿ ಸೆರಗ್ರಿ ನೋಡ್ರಿ. ಇದು ಕ್ರೀಮ್ ಕಲರ್ ರೀ. ಇದರ ಬ್ಲೌಸ್ ಅಂತ ಬಂದವೇನೋ ನಾನು ನೋಡಿಲ್ಲ ರೀ, ನೋಡ್ತೀನಿ ತರ್ರಿ ಇವಾಗ. ಇದೈತೆ ನೋಡ್ರಿ ಬ್ಲೌಸ್. ಈ ಬ್ಲೌಸ್ ಚಂದ. ಅಮ್ಮ ಬ್ಲೌಸ್ ಚಂದ ನೋಡಿ ಮೈದು ಚಂದ ಐತೆ. ನೋಡು ಮತ್ತೆ ಇದ್ರೊಳಗೆ ಕಲರ್ ಇಷ್ಟ ಅದ ನೋಡ್ರಿ. 5 ಕಲರ್. ಒಂದು ಇದು ನೀಲಿ ಇದ್ರಿ, ಇದೊಂದು ಪಿಂಕ್ ಕಲರ್, ಇದು ಕರೆ ನೀಲಿ ಇದೆ, ಇದೊಂಥರ ನೀಲಿ ನೋಡ್ರಿ. ಮತ್ತೆ ಇದು ಟೋಪ್ ಸರಿಗೆ ಸೀರೆ ಇದು
ಇದು ಸಕ್ಕು ಮಿನಿ ಕಿಚನ್ ಒಳಗೆ ಬರ್ತೈತೆ ನೋಡ್ರಿ, ಎಲ್ಲ ಪೂರ ಬಿತ್ತಿ ತೋರಿಸಿದ್ದದವ್ರಿ. ಇವು ರೇಷ್ಮೆ ಸೀರೆ ನೋಡ್ರಿ, ಬಳ್ಳಿ ಥರ ಬಂದ ನೋಡ್ರಿ. ಇದು ಗೋಲ್ಡನ್ ಕಲರ್ ರೀ, ಹಸಿರು ಬಾರ್ಡ್ರ್ ಐತಿ. ಇದು ನೀಲಿದು, ಇದು ಮೆಹಂದಿ ಕಲರ್ ನೋಡ್ರಿ, ಇದು ಮೆಹಂದಿ ಕಲರ್ ಒಳಗೈತಿ. ಇವು ಚಾಕ್ಲೇಟ್ ಹಾಕಿದ್ರಲ್ರಿ, ಎರಡು ಅದ ನೋಡ್ರಿ, ಡಿಸೈನ್ ಬೇರೆ ಅದ, ಕಲರ್ ಸೇಮ್. ಮತ್ತು ಇವು ಹೊಸ ಡಿಸೈನ್ ನೋಡ್ರಿ, ಇವು ಚಂದ ಅದ ನೋಡ್ರಿ, ಇವು ಕ್ವಾಲಿಟಿನೂ ಚೆನ್ನಾಗೈತ್ರಿ. ಇದು ಈ ಸೀರಿದು ಇದು ಮನೆ ಸ್ಟಾರ್ಟಿಂಗ್ ತೊಗೊಂಬಂದಿದ್ದಲ್ರಿ, ಅದ್ರೊಳಗೆ ನೋಡ್ರಿ, ಇದ್ರೊಳಗೆ ಕಲರ್ಸ್ ಅದ ನೋಡ್ರಿ. ಇವು ಇದು ಎಷ್ಟು ಚಂದ ನೋಡ್ರಿ, ಕೊಟ್ಲೆ ಒಂದು ತೆಗ್ದಂದ್ರಿ ಇವನ್ನ ಮುಂದೆ ಮಟ್ಟಿಸಿಟ್ಟಲ್ರಿ ನೀವು. ಇದ್ರೊಳಗೆ ರೀ ಇಂಗ್ಲೀಷ್ ಕಲರ್ ಅಂತ ನೋಡ್ರಿ, ಅಮ್ಮ ಒಟ್ಟು ಇಂಗ್ಲೀಷ್ ಕಲರ್ ಅಂತಾರೆ ರೀ. ಇದು ಒಂದ್ರಿ ಭಾಳ ಚಂದ ಅದ ನೋಡ್ರಿ. ಇದ್ರೊಳಗೆ ಅದ್ರಿ, ಈ ಕ್ವಾಲಿಟಿ ಒಳಗೆ ಇದು ಕಲರ್ ನೋಡ್ರಿ. ಇದೊಂದು ಇದು ನೋಡ್ರಿ, ಪಿಂಕ್ ಕಲರ್ ಸಾರಿ ನೋಡ್ರಿ, ಎಷ್ಟು ಚೆನ್ನಾಗೈತೆ, ಎಷ್ಟು ಚೆನ್ನಾಗೈತೆ. ಬಡಿ ಸೀರೆ ಇದು ಕೊಟ್ಟಿಲ್ಲ ಬರೀ ಅದನ್ನ ಕೊಡಿಲ್ಲ. ಹಾಂ ಅಲ್ಲಿ ಒಂದು ಐತೆ ನೋಡ್ರಿ, ಅಲ್ಲಿ ಇಷ್ಟೆಲ್ಲ ಅದಾವ್ರಿ, ಇನ್ನೂ ಅಲ್ಲಿ ಎಲ್ಲ ಅದಾವ್ರಿ. ಅವ್ರು ನಮ್ಮ ಮನೆಯವ್ರು ಅಲ್ಲೇ ಟೈಮ್ ಆತಲ್ರಿ, ಈಗ ಅಮ್ಮ ಅಂಗಡಿ ಹೋಗೋದು, ಹಂಗಾಗಿ ಹಾಕಿ ಇಟ್ರಿ ಅವ್ರು. ಇಷ್ಟೆಲ್ಲ ಅದಾವು ನಿಮಗೆ. ಇದರೆಲ್ಲ ಕ್ಲಿಯರ್ ಆಗಿ ಬಿಚ್ಚಿ ಇವನ್ನೆಲ್ಲ ಇದ್ರ ಸೆರಗು ಅವೆಲ್ಲ ಬ್ಲೌಸ್ ಎಲ್ಲ ತರಿಸಿದ್ರು ಅಂತ ಹೇಳಿದ್ರೆ ಸೊಪ್ಪು ಮಿನಿ ಕಿಚನ್ ಒಳಗೆ ನಿಮ್ಗೆ ಸಿಗುತ್ತೆ ನೋಡ್ರಿ. ಅಲ್ಲಿ ಹೋಗ್ರಿ, ಅಲ್ಲಿ ಫೋನ್ ನಂಬರ್ ಕೊಟ್ಟಿರ್ತೀವಿ ಫ್ರೆಂಡ್ಸ್. ನಾವು ನಿಮ್ಗೆ ಯಾವ್ದು ಬೇಕು ಅಂತ ಹೇಳ್ತೀರಿ, ಸ್ಕ್ರೀನ್ಶಾಟ್ ಹೊಡೆದು ನಮಗೆ ವಾಟ್ಸಪ್ ಮೆಸೇಜ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಅಡ್ರೆಸ್ಗೆ ನಾವು ಸಾರಿ ಕಳಿಸ್ತೀವಿ, ಮತ್ತು ಅದ್ರ ರೇಟ್ ಅಲ್ಲಿ ಹೇಳ್ತೀವಿ ನಾವು. ಅಮ್ಮನೂ ಹೋದ್ರಿ ಈಗ, ಮತ್ತು ಅಲ್ಲಿ ಟೈಮ್ 7 ಗಂಟೆ ಆತ್ರಿ. ನಮ್ದು ಇನ್ನು ಅಡುಗೆ ಮಾಡಕ್ಕೆ ನಿಂತಿಲ್ಲ ಏನ್ರಿ. ಮತ್ತು ಸೀರೆದು ಪ್ಯಾಕ್ ಮಾಡೋರಿ, ಸೀರೆ ಪ್ಯಾಕ್ ಮಾಡೋದು ಆಗಾಕತ್ತೈತಿ. ಅಮ್ಮ ಎಂಥ ಕಲರ್ ಅಷ್ಟು ಅಲ್ಲೇ ಕೊಟ್ಟಿ ನಾನು ಕಲರ್ ಎಲ್ಲ. ಇವು ಕಾಟನ್ ಸೀರೆ ನೋಡ್ರಿ, ಎಷ್ಟು ಚಂದ ಅದಾವ್ರಿ ಇವು. ಇಲ್ಲೆಲ್ಲ ಹಾಕಿ ನೋಡ್ರಿ ಲಾರಿ ಪಾರಿ, ಮಸ್ತ್ ರೀ. ಸ್ವಲ್ಪ ನಿಮಗೆ ಒಂದು 100 ರೂಪಾಯಿ 200 ರೂಪಾಯಿ ಜಾಸ್ತಿ ಅನ್ನಿಸ್ಬೋದು ರೇಟ್ ರೀ, ಆದ್ರೆ ಕ್ವಾಲಿಟಿ ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ಕ್ವಾಲಿಟಿ ಅದಾವ್ರಿ ಇವು ಸೀರೆ ರೀ. ಎಲ್ಲವೂ A1 ಕ್ವಾಲಿಟಿವ್ ನೋಡ್ರಿ. ಅದ್ರೊಳಗೆ ಇತ್ತಲ್ಲಮ್ಮ, ಅದು ಬೇಕಂತ ಹೇಳ್ಯಾರಿಪ್ಪ ಸೀರೆ. ಯಾವ್ದು ಅದ್ರೊಳಗೆ ನೀ ಇನ್ನೊಂದು ಕಲರ್ ಐತಲ್ಲ, ಅದು ಬೇಕಂತ ಹೇಳ್ತೇವದಿಲ್ಲ, ಅದ್ರೊಳಗೆ ಅದು ಅವ್ರು ಬೇಕಂತ ಹೇಳ್ಯಾರಮ್ಮ ಒಬ್ರು. ಯಾವ್ದು ಅದ್ರೊಳಗೆ ಇದ್ದು ಸೀರೆನ ಇಲ್ಲಿ ಒಂದೈತೆ ನೋಡು ಇದು. ಯಾರು ಕೇಳ್ಯಾರ? ಅವರು ಯಾವುದನ್ನ ಯಾರು ಕೇಳಿದ್ರಿ ಈಗ ನಿನಗೆ? ಇಲ್ಲೊಬ್ರು ಅದಾರ 9686 ಅಂತ ಇರೋ. ಈಗ ನಾನು ಅಮ್ಮ ಚಹಾ ತೊಗೊಂಡು ಹೋಗಿದ್ರಿ, ಟೈಮ್ ಅಲ್ಲಿ 7 ಆಗಕ್ಕೆ ಕುಂತು ಸ್ವಲ್ಪ ಚಹಾ ಕೊಟ್ಟು ಬರ್ತೀನಿ ರೀ. ಆರಿಪ ಇದು ಮಾಡತ್ತಾಳ್ರಿ ಸೀರೆದು, ಆರಿಪ ವ್ಯಾಪಾರ ಮಾಡಾಕತ್ಲ ರೀ. ಹೋದ್ವ ನಮ್ಮ ಮತ್ತೆ ಅಲ್ಲಿ ಪ್ಯಾಕ್ ಮಾಡಿ ಇಟ್ಟಿವ್ರಿ. ಎಲ್ಲರಿಗೆ ತೊಗೊಳ್ಳೋರು ಒಂದು 3-4 ಜನ ಆದ್ನಂದ್ರೆ ಅದ್ರ ಮೆಸೇಜ್ ಕಳ್ಸಾರ. ಜಗ್ಗ ಜನ ಇರ್ತಾರಲ್ಲ, ಸೀರೆ ಬಿಚ್ಚಿ ತೋರಿಸ್ಬೇಕು, ಫೋಟೋ ಹೊಡೆದು ಕಳಿಸ್ಬೇಕು ರೀ. ಕೆಲಸನೇ ಕೆಲಸ ರೀ ಸೀರೆದು. ಟೈಮ್ ಅಲ್ಲಿ 9 ರಾತ್ರಿಗೆ ಅಮ್ಮ ಬರ್ತಾರೆ. ಹಾಗಾಗಿ ಎಲ್ಲ ಸ್ಯಾರಿನೂ ಎತ್ತಿವಿಟಿ. ಮತ್ತು ದೇವರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ ಮತ್ತು ನಿಮ್ಮ ಸಪೋರ್ಟಿಂದ ಒಂದು ಅರ್ಧಕ್ಕರ್ಧ ಸಾರಿ ಹೋದ್ರಿ. 2 ಗಂಟೆ ತೊಗೊಂಬಂದಿದ್ರಿ. ಒಂದು ಚೀಲದಾಗಿನ ಸೀರೆ ಖಾಲಿ ಆದವಂದ್ರಿ ಅಂತಪ್ಪ ಹಾಕಿಲ್ರಿ, ಅಷ್ಟು ಸೀರೆ ನಮ್ಮ ಇವತ್ತು ಖಾಲಿ ಅದು. ಎಲ್ಲ ಪ್ಯಾಕ್ ಮಾಡಿ ಇಟ್ಟಿವ್ರಿ ಅಲ್ಲಿ ಚೀಲದೊಳಗೆ. ಅದೆಲ್ಲ ಹಾಕಿ ನಾಳೆ ಕೊರಿಯರ್ ಹಾಕಿ ಬರ್ತೀವಿ ರೀ. ಇವತ್ತೆಲ್ಲ ತೊಗೊಂಡ್ರಿಲ್ಲ, ನಾಳೆ ಹಾಕ್ತೀನಿ ನಾನು. ಯಾಕಂದ್ರೆ ಇವತ್ತು ಮತ್ತೆ ಎಷ್ಟು ಹೋಗ್ತಾವ ಏನೋ ನೋಡಿ ಹಾಕಿದ್ರೆ ಆಯ್ತು ಅಂತ ಅಂದ್ಬಿಟ್ಟಂದ್ರೆ ಲೇಟ್ ಆಗಿಬಿಡ್ತ್ರಿ. ಅದು 7 ಗಂಟೆ ಅಂದ್ರೆ ಬಂದಾಗತ್ತೆ ರೀ. ಹಾಗಾಗಿ ಇವತ್ತು ಹಾಕಲಿಲ್ಲ, ನಾಳೆ ಹಾಕಿ ಬರ್ತೀವಿ ರೀ. ಟೈಮ್ ನೋಡ್ಲಿಕ್ಕೆ 9:30 ಆಯ್ತು ರೀ. ಈಗ ಅಮ್ಮ ಬರ್ಬೇಕಾಯ್ತು, ಯಾಕೋ ಬಂದಿಲ್ಲ. ಹೋಗ್ತೀನಿ ರೀ ನಾನೀಗ ಅಂಗಡಿಗೆ ರೀ. ಮತ್ತು ಇವು ನೋಡ್ರಿ ನ್ಯೂ ಕಲೆಕ್ಷನ್ ನೋಡ್ರಿ. ಇವು ಸಾಡಿನ ತೊಗೊಂಡಿದ್ದು ನಾನು ಒಂದು ಇಟ್ಟಿ ನೋಡ್ರಿ, ಪಿಂಕ್ ಕಲರಿಂದ ಬ್ಲೌಸ್ ಇದ್ದಿದ್ದು ಸಾಡಿ ರೀ. ಯೆಲ್ಲೋ ಕಲರ್ ಐತೆನಾ ರೀ, ಪದ ಗೋಲ್ಡನ್ ಕಲರ್ ಬಾದಾಮಿ ಕಲರ್ ಇದ್ದಂಗೆ ಐತೆ. ಹಾಂ, ಆ ಕಲರ್ ಒಳಗೆ ಐತಲ್ಲ ರೀ, ಅಂಥದ್ರೊಳಗೆ ನೋಡ್ರಿ ಇವು ಸಾರಿ. ಕೇಳಾಕತ್ತಿದ್ರಲ್ರಿ ಎಲ್ಲರೂ, ಹಾಗಾಗಿ ನಾನು ಇವ್ನ ಹಾಕ್ಸಿ ನೋಡ್ರಿ. ಅದೇ ರೀ, ಇದು ನೋಡ್ರಿ ಸೆರಗೆ ಎಷ್ಟು ಚಂದ ಐತೆ ಅಂತಂದ್ರಿ. ಅದ್ರೊಳಗೆ ಕಲರ್ಸ್ ಅದ ನೋಡ್ರಿ. ಅದು ಇಲ್ಲೊಂದು ಕಲರ್ ಐತ್ರಿ,
ಇಲ್ಲೈತೆ ನೋಡಿರಿ, ಇದು ಭಾಳ ಚೆನ್ನಾಗಿದೆ ನೋಡಿ ಕಲರ್. ಮತ್ತು ಇದೊಂದು ಕಲರ್ ಐತ್ರಿ ಪಿಂಕ್ ಕಲರ್. ಮತ್ತು ಅದವನ್ನ ರೂಪಾಯಿ ಇಟ್ಟೇವನ್ನ ಸಾರಿನ ಇಲ್ಲೊಂದೈತೆ ನೋಡಿರಿ. ಇದು ಅಂದರೆ ಇದ್ರಾಗ ಸ್ವಲ್ಪ ಡಿಫ್ರೆಂಟ್ ಆಕೈತೆ ರೀ. ಇದು ಸ್ವಲ್ಪ ಡಾರ್ಕ್ ಐತಿ, ಇದು ಸ್ವಲ್ಪ ಪಿಕ್ಕಸ್ ಆಕೈತಿ ಏನು ರೀ, ಅದೇ ಥರ ಐತೆ ನೋಡಿರಿ. ಇದ್ರ ಕಲರ್ ರೀ ಭಾಳ ಚಂದ ಅದ ನೋಡ್ರಿಪ್ಪ ಈ ಸಲ ಸಾರಿ ರೀ, ಮಸ್ತ್ ಅದ ರೀ. ಇದು ನೋಡಿರಿ, ಇದಂತೂ ಇಷ್ಟು ಚಂದ ಐತ್ರಿ. ಇದು ನಮಗಂತ ಅಷ್ಟು ಪಸಂದ್ ಐತ್ರಿ ಇದು. ಆದ್ರೆ ಇದ್ರಾಗ ನವಿಲ್ ಅದ ರೀ ಇಲ್ಲಿ ಸೆರಗಿಗೆ ರೀ, ಭಾಳ ಅಂದ್ರೆ ಭಾಳ ಚಂದ ಇತ್ತು ರೀ ಇದು ಸಾರಿ. ಇದು ನೋಡಿರಿ ಡಾರ್ಕ್ ಪಿಂಕ್ ರೀ ಇದು. ಇದು ನೋಡಿ, ಮತ್ತು ಇದು ಕ್ರೀಮ್ ಕಲರ್ ಸಾರಿ ಇದು. ಎಲ್ಲ ಖಾಲಿ ಆದ್ರಿ. ಇದು ನೋಡಿರಿ, ಇದು ಮಸ್ಕತ್ ಒಳಗಿರ್ತಾರೆ ರೀ ಮೇಡಮ್ ಅವರೊಬ್ರು, ಅವ್ರು ತೊಗೊಂಡ್ರು ನೋಡಿರಿ. ಇದನ್ನು ಇನ್ನೂ ಹೇಳ್ತಾರಂತೀರಿ ಅವ್ರು, ನಾಳೆ ಪ್ಯಾಕ್ ಮಾಡಿರಿ ಅಂತ ಹೇಳಿದ್ರಿ ಈ ಸಾರಿ ರೀ. ಅದ್ರಿ ಅಷ್ಟು ಚಂದ ಸಾರಿ ಅದ ನೋಡಿರಿ. ಇವತ್ತು ಎಲ್ಲ ಸಾರಿನೂ ಭಾಳ ಅಂದ್ರೆ ಭಾಳ ಖಾಲಿ ಆದ್ರಿ, ಭಾಳ ಉಳಿಲಿಲ್ಲ ರೀ. ಈಗ ಅಷ್ಟು ಸೀರೆ ಒಳಗೆ ನೋಡಿರಿ ಇವು ಇಷ್ಟು ಉಳಿದು ರೀ. ಮತ್ತು ಇಲ್ಲೊಂದು ಸ್ವಲ್ಪ ಅದ ನೋಡಿರಿ, ಅದೇ ಇವು ಇಷ್ಟು ಆದ್ರಿ. ಅಲ್ಲೊಂದು 3 ಇಟ್ಟಿವ್ರಿ, ಮ್ಯಾಗ ಇಟ್ಟಿದ್ದು 3. ಇವೆಲ್ಲ ಮೊದ್ಲಿನ ಸೀರೆ ರೀ ಇವು ಹಂಗೆ ಇಟ್ಬಿಟ್ಟಿವ್ರಿ ನಾವು ಹಿಂದ್ರಿ. ಇವತ್ತು ವರ್ಷದೇ ಇಲ್ಲಿ ನೋಡಾರಿಪ್ಪ ಅವ್ನು ನಾವು. ಇವನ್ ಬಿಚ್ಚಿ ಹಿಂಗೆ ಮಾಡಿಡಣ ಈ ಥರ ಮಾಡಿಡಣ ಇವನ್ನ. ಏನು ಹಂಗೆ ಇರಲಿ, ಹಿಂಗದವಲ್ಲ ಹಿಂಗೆ ಇರ್ಲಿನ, ಇಲ್ಲೆಲ್ಲ ಅದ ಹಿಂಗೆ ಇರ್ಲಿನ, ಏನು ಹಂಗೆ ಬಿಚ್ಚಿ ಬಿಡೋಣ. ಭಾಳ ಚೆನ್ನಾಗಿ ನೋಡ್ರಿ ಇದು. ಬಿಚ್ಚಿಬಿಟ್ಟಿವ್ರಿ, ಬಿಚ್ಚಿದ್ರೆ ನಮ್ಗೆ ಹಿಂಗೆ ಮಡ್ಚಾಕೆ ಬರಲ್ಲ ನೋಡ್ರಿ. ಅವು ಆ ಥರ ಮಡ್ಚಾಕೆ ಬರೋಲ್ತ್ರಿ ಈಗ ನಮಗಿದು ಸಾರಿ. ಎಷ್ಟು ಚಂದ ಐತೆ ನೋಡ್ರಿ ಇದು. ಈಗೆಲ್ಲರೂ ಊಟ ಮಾಡಿದೀವಿ ನಾವು, ಅಮ್ಮಗೆ ಊಟ ಕೊಟ್ಟಿವ್ರಿ. ಊಟ ಮಾಡಿ ನಾನು ಊಟ ಮಾಡಿ ಮೇಲೆ ಬಂದೆ ನೋಡ್ರಿ. ಇವಾಗ ಇನ್ಮೇಲೆ ಮತ್ತು ನಮ್ದು ವಿಡಿಯೋ ಎಡಿಟಿಂಗ್ ಅದೆಲ್ಲ ಶುರು ಆಗತ್ತೆ. ನಿಮ್ಮೆಲ್ಲರ ಸಪೋರ್ಟಿಂದಾನು ನಮ್ಗೆ ಇವತ್ತು ಸಾರಿ ವ್ಯಾಪಾರ ಭಾಳ ಅಂದ್ರೆ ಭಾಳ ಚೆನ್ನಾಗಾಯಿತು ಫ್ರೆಂಡ್ಸ. ನಿಮ್ಮೆಲ್ಲರ ಸಪೋರ್ಟು, ನಿಮ್ಮೆಲ್ಲರ ಆಶೀರ್ವಾದ, ದೇವರ ಆಶೀರ್ವಾದ ಸದಾ ಹಿಂಗೆ ಇರಲಿ ಅಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ರೀ. ಯಾಕಂತಂದ್ರೆ ನೀವೇ ನನ್ನ ಪಾಲಿಗೆ ದೇವ್ರುಗಳು ಇದ್ದಂಗೆ ರೀ, ಹಾಗಾಗಿರಿ. ಮತ್ತು ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊತೀನಿ ರೀ. ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬೇಡ್ರಿ. ಮತ್ತು ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮ್ಗೆ ಸಪೋರ್ಟ್ ಮಾಡಿರಿ. ಮತ್ತು ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.